ನಮಸ್ಕಾರ. ಇದು ಈ ಸದ್ಯ ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ನನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ. ಭಾರತೀಯ ಜನತಾ ಪಕ್ಷ ಕೊನೆಗೂ ಇಬ್ಬರು ಶಾಸಕರನ್ನ ಹೊರಹಾಕಿದೆ. ಒಟ್ಟಾರೆಯಾಗಿ ಉಚ್ಚಾಟಿಸಲ್ಪಟ್ಟ ಮೂರು ಶಾಸಕರು, ಒಂದು ಯತ್ನಾಳ್ ಅವರನ್ನ ಹೊರಹಾಕಿದ್ದು ಗೊತ್ತಿದೆ. ಇವತ್ತು ಇನ್ನಿಬ್ಬರು ಶಾಸಕರನ್ನ ಹೊರಹಾಕಲಾಯಿತು. ಒಬ್ಬರು ಯಲ್ಲಾಪುರದ ಹೆಬ್ಬಾರರು, ಇನ್ನೊಬ್ಬರು ಬೆಂಗಳೂರಿನ ಸೋಮಶೇಖರ್ ಅವರು. ಸೊ ಹಾಗೆ ನೋಡಿದರೆ ಇದು ಅಂಥ ಆಘಾತಕರ ಸುದ್ದಿಯೂ ಅಲ್ಲ, ಹೊಸ ಸುದ್ದಿಯೂ ಅಲ್ಲ. ಇವರನ್ನು ಯಾವಾಗ ಹೊರಗೆ ಹಾಕಬಹುದು ಅನ್ನುವ ನಿರೀಕ್ಷೆ ಇತ್ತೇ ಹೊರತು ಅವರನ್ನು ಹೊರ ಹಾಕುತ್ತಾರೆ ಅನ್ನುವುದರಲ್ಲಿ ಯಾವುದೇ ಅನುಮಾನ ಇರಲಿಲ್ಲ. ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇಬ್ಬರು ಕೂಡ BJP ಸರ್ಕಾರದಲ್ಲಿ ಸಚಿವರಾಗಿದ್ದವರು. ಸೋಮಶೇಖರ್ ಸಹಕಾರ ಸಚಿವರಾಗಿದ್ದರು, ಹಾಗೆಯೇ ಶಿವರಾಮ್ ಹೆಬ್ಬಾರ್ ಕಾರ್ಮಿಕ ಸಚಿವರಾಗಿದ್ದರು. ಆದರೆ ಮೂಲಭೂತವಾಗಿ ಇವರಿಬ್ಬರು, ಶಿವರಾಮ್ ಹೆಬ್ಬಾರ್ BJPಯಿಂದ ಕಾಂಗ್ರೆಸ್ಸು, ಕಾಂಗ್ರೆಸ್ಸಿಂದ BJP, ಮತ್ತೆ ಕಾಂಗ್ರೆಸ್ ಸುತ್ತಾ ಇದ್ದವರು. ಎಸ್ ಟಿ ಸೋಮಶೇಖರ್ ಮೂಲಭೂತವಾಗಿ ಕಾಂಗ್ರೆಸ್ನವರು, ಕಾಂಗ್ರೆಸ್ನಿಂದ BJPಗೆ ಬಂದವರು. ಆಪರೇಷನ್ ಕಮಲ ಏನು ನಡೀತು ಆ ಎಲ್ಲ ಸಂದರ್ಭದಲ್ಲಿ ಬಂದವರು. ಆದರೆ ಅದಾದ ನಂತರ ಈ ಇಬ್ಬರು ಶಾಸಕರು ಕೂಡ BJPಯಿಂದ ಅಂತರವನ್ನು ಕಾಯ್ಕೊಳ್ತಾ ಇದ್ದರು. ಅದಕ್ಕೆ ಅವ್ರದ್ದೇ ಆದ ಬೇರೆ ಬೇರೆ ಕಾರಣಗಳಿತ್ತು. ಆದರೆ ಇಬ್ಬರಿಗೂ ಸಮಾನವಾದ ಒಂದು ಕಾರಣ ಅಂತ ಅಂದರೆ, ಸ್ಥಳೀಯ BJP ತಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ, ಯಾವ ವಿಚಾರಕ್ಕೂ ಕೂಡ ತಮ್ಮ ಜೊತೆ ಕನ್ಸಲ್ಟ್ ಮಾಡ್ತಾ ಇಲ್ಲ, ಸರ್ವಾಧಿಕಾರಿಯಂತೆ ವರ್ತನೆ ಮಾಡುತ್ತೆ ಅನ್ನುವುದು ಮೇಲ್ನೋಟಕ್ಕೆ ಅವರು ಹೇಳ್ತಾ ಇರುವ ಕಾರಣ. ಆದರೆ ಅದಷ್ಟೇ ಆಗಿಲ್ಲ, ಅದಕ್ಕೆ ಮೀರಿದ ಕಾರಣಗಳು ಇದ್ವು ಅಂತ. ಅಂದರೆ ಆ ಪಕ್ಷದ ಇತ್ತೀಚಿನ ವಿದ್ಯಮಾನಗಳ ಜೊತೆ ಅವರು ಹೊಂದ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ. ಅದರ ಜೊತೆಗೆ ಯಾವಾಗ ವಿಜಯೇಂದ್ರ ಅಧ್ಯಕ್ಷರಾದರೂ ಅವರು ಇವರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಒಂದು ಯತ್ನವನ್ನೇ ಮಾಡಿಲ್ಲ. ಸೊ ಇದರ ಜೊತೆ ಈ ಗ್ಯಾಪ್ ಬೆಳೀತಾ 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 ಹೋಯಿತು. ಸೊ ಸೋಮಶೇಖರ್ ಅವರಂತೂ ಬಹಳಷ್ಟು ಸಂದರ್ಭದಲ್ಲಿ ಕಾಂಗ್ರೆಸ್ ಜೊತೆ ಕಾಣಿಸ್ಕೊಳ್ತಾ ಇದ್ದರು. ಕಾಂಗ್ರೆಸ್ ನಾಯಕರ ಜೊತೆ ಅವರ ಸಂಬಂಧ ಚೆನ್ನಾಗಿತ್ತು, ಮುಖ್ಯಮಂತ್ರಿಗಳ ಜೊತೆ, ಹಾಗೇನೆ ಉಪಮುಖ್ಯಮಂತ್ರಿಗಳ ಜೊತೆ. ಹೀಗಾಗಿ ಅವರು ಕಾಂಗ್ರೆಸ್ಸಿಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಶಿವರಾಮ್ ಹೆಬ್ಬಾರರು ಕೂಡ ಅಷ್ಟೇ. ಆದರೆ ಈ ಉಚ್ಚಾಟನೆಯಿಂದ ಇದು ಅವರ ಮೇಲೆ ಯಾವ ಪರಿಣಾಮವನ್ನು ಬೀರಿಲ್ಲ. ಆದರೆ ಈ ಬಗ್ಗೆ ಬೇರೆ ಬೇರೆ ಪ್ರತಿಕ್ರಿಯೆಗಳು ಬಂದಿವೆ. ಸೊ ಸೋಮಶೇಖರ್ ಅವರು ಮಾತನಾಡಿದ್ದಾರೆ, ನಿರೀಕ್ಷೆ ಇತ್ತು ನನಗೆ ಹೊರಗಾಗ್ತಾರೆ ಅಂತೇಳಿ. ಶಿವರಾಮ್ ಹೆಬ್ಬಾರ್ ತಾವೊಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಈ ಬಗ್ಗೆ ಎಲ್ಲ ವಿವರ ನೀಡ್ತೀನಿ ಅಂತ ಹೇಳಿದ್ದಾರೆ. ನಾನು ನಿಮ್ಮ ಜೊತೆ ಈ ಮಾತನಾಡುವ ಈ ಸಂದರ್ಭದವರೆಗೆ ಅವರಿಗೆ ಪತ್ರಿಕಾಗೋಷ್ಠಿ ಆಗಿಲ್ಲ. ಪತ್ರಿಕಾಗೋಷ್ಠಿ ಕರೀಬಹುದು, ಅವರು ವಿವರಿಸ್ಬೋದು ಏನಾದದ್ದು ಅಂತ. ಹಾಗಿದ್ದರೆ ಈ ಉಚ್ಚಾಟನೆಯಿಂದ ಆಗುವ ಪರಿಣಾಮಗಳೇನು? ಬಹಳ ಸ್ಪಷ್ಟವಾಗಿ 66 ಶಾಸಕರ BJP ಶಾಸಕರ ಸಂಖ್ಯೆ 63ಕ್ಕೆ ಇಳಿದಿದೆ. 3 ಜನರು ಉಚ್ಚಾಟಿಸಲಾಗಿದೆ 6 ವರ್ಷಗಳ ಅವಧಿಗೆ. ಆದರೆ ಈ ನಾಯಕರುಗಳೇನಿದೆ, ಇವತ್ತು ಉಚ್ಚಾಟನೆಯಾದ ಇಬ್ಬರು ಕೂಡ ಅವರು ಯಾವುದೇ ಪಕ್ಷದಿಂದ ನಿಂತು ಗೆಲ್ಲಬಹುದಾದಷ್ಟು ಪ್ರಬಲರಾಗಿದ್ದವರು, ಆಗಿರುವವರು. ಆದ್ದರಿಂದ ಇದು ಅಂತಹ ವೈಯಕ್ತಿಕವಾಗಿ ಅವರ ರಾಜಕಾರಣದ ಮೇಲೆ ಪರಿಣಾಮ ಬೀರುತ್ತೆ ಅಂತ ನನಗೆ ಅನಿಸಿಲ್ಲ. BJP ಕೂಡ ಹಾಗೆ ನೋಡಿದರೆ ಎಸ್ ಟಿ ಸೋಮಶೇಖರ್ ಅವರ ಕ್ಷೇತ್ರ ಇಲ್ಲಿ BJP ಕ್ಷೇತ್ರ ಅಲ್ಲ, ಅಲ್ಲಿ ಪವರ್ಫುಲ್ ಆಗಿರುವ ಹಾಗೆ ನೋಡಿದ್ರೆ JDS, ಅವ್ರು ಜವರಾಯಿ ಗೌಡರು ಯಾರೋ ಒಬ್ಬರು ನಿಂತು ಫೈಟ್ ಕೊಡ್ತಾ ಇದ್ರು. ಆದ್ದರಿಂದ ಅದು ನೆಕ್ಸ್ಟ್ ಚುನಾವಣೆಯಲ್ಲಿ JDSಗೆ ಹೋಗ್ಬೋದು. ಸೋಮಶೇಖರ್ ಅವ್ರಿಗೆ ಯುದ್ಧ ಪರಿಣಿತಿ ಹೊಂದಿದವರು, ಚುನಾವಣಾ ಯುದ್ಧವನ್ನು ಹೇಗೆ ಎದುರಿಸಬೇಕು ಅನ್ನೋದು ಅವರಿಗೆ ಬಹಳ ಸ್ಪಷ್ಟವಾಗುತ್ತೆ. ಅದರಂತೆ ಶಿವರಾಮ್ ಹೆಬ್ಬಾರ್ ಅವರು BJPಯಿಂದ ಗೆಲ್ಲಬಲ್ಲರು, ಕಾಂಗ್ರೆಸ್ಸಿಂದಲೂ ಗೆಲ್ಲಬಲ್ಲರು. ಅವರದ್ದೇ ಆದ ಒಂದು ಸಮೂಹ ಇದೆ. ಅದರ ಜೊತೆಗೆ ಶಿವರಾಮ್ ಹೆಬ್ಬಾರ್ ತಮ್ಮ ಮಗನನ್ನು ಕೂಡ ನಿಲ್ಲಿಸುವ ಚಾನ್ಸಸ್ ಇದೆ ನೆಕ್ಸ್ಟ್ ಚುನಾವಣೆಯಲ್ಲಿ. ಆ ಮಾತುಗಳು ಕೇಳಿಬರ್ತವೆ. ಆದರೆ ಈ ಬೆಳವಣಿಗೆ ಏನಿದೆ, ಈ ಬೆಳವಣಿಗೆಯ ಮೇಲೆ BJP ಒಂದು ಭಾಳ ಸ್ಪಷ್ಟವಾದ ಒಂದು ಸಂದೇಶವನ್ನು ಕೊಡೋದಕ್ಕೆ ಯತ್ನ ಮಾಡ್ತಾ ಇದೆ. ಅದೇನು ಅಂದರೆ, ಅಶಿಸ್ತನ್ನು ನಾವು ಸಹಿಸುವುದಿಲ್ಲ.
ಅದ್ರ ಜೊತೆಗೆ ಇದರಿಂದ ಸೊ ಯಡಿಯೂರಪ್ಪ ಅವರ ಮಗ ವಿಜೇಂದ್ರ ಅವರ ಶಕ್ತಿ ಇದೆಯಲ್ಲ ಇನ್ನಷ್ಟು ವೃದ್ಧಿಸಿದಂತೆ ಆಗುತ್ತೆ. ದೇ ವಿಲ್ ಬಿ ಮೋರ್ ಪವರ್ಫುಲ್ ನಾವ್. ಸೊ ಯಾಕೆಂದರೆ ಹೈಕಮಾಂಡ್ ಈ ಮೊದಲನೇ ಇಂತಹ ತೀರ್ಮಾನಗಳ ಕೈಗೊಂಡಿದ್ರೆ ಬಿ ಜೆ ಪಿಗೆ ಇನ್ನಷ್ಟು ಶಕ್ತಿ ಬರ್ತಿತ್ತೇನು. ಅದರ ಮಧ್ಯದಲ್ಲಿ ಸಾಕಷ್ಟು ಕಾವೇರಿಯಲ್ಲೂ ನೀರು ಹರಿದಿದೆ, ಎಲ್ಲದರಲ್ಲೂ ನೀರು ಹರಿದಿದೆ. ಅಲ್ಟಿಮೇಟ್ಲಿ ಬಿ ಜೆ ಪಿ ಹೈಕಮಾಂಡ್ ಟುಕ್ ದಿಸ್ ಡಿಸಿಷನ್ ಅಂತ. ಆದರೆ ಇದೇ ಸ್ಥಿತಿ ಏನಿದೆ, ಈ ಸ್ಥಿತಿ ಹೇಗೆ ಮುಂದುವರಿಯುತ್ತೆ ಅಂತ ಬಿ ಜೆ ಪಿ ಸಂತೋಷ ಪಡೋದಕ್ಕೂ ಕಾರಣ ಇದೆ. ಇತ್ತೀಚೆಗೆ ಯಾವುದೋ ಹೈದರಾಬಾದ್ ಸಂಸ್ಥೆ ಅಂತೆ, ಆ ಸಂಸ್ಥೆ ಯಾರದ್ದು ಏನು ಅದೇನೋ ಬಾಪ್ ನಹಿ ಪುಕಾರ್ ನಹಿ ಅಂತಾರಲ್ಲ ಆ ಟೈಪ್ ಇರಬೇಕು, ಅವರೊಂದು ಸಮೀಕ್ಷೆಯನ್ನು ಮಾಡಿದ್ದಾರೆ. ಬಿ ಜೆ ಪಿ ಸಂತೋಷ ಪಡುವ ಸಮೀಕ್ಷೆ ಅದು ಕೂಡ ವಿಜೇಂದ್ರಿಗೆ ಶಕ್ತಿ ಕೊಟ್ಟಿರ್ಬೋದು, ಅಥವಾ ಅಂಥ ಸಮೀಕ್ಷೆ ಹಿಂದೆ ಬಿ ಜೆ ಪಿ ಸಂಘ ಪರಿವಾರ ಯಾರೋ ಇದ್ದಿರ್ಬೋದು. ಸೊ ನೀವು ಸಮೀಕ್ಷೆ ನೋಡಿದರೆ ನಮಗೆ ತಲೆ ತಿರುಗೋಗ್ಬಿಡುತ್ತೆ. ಕಾಂಗ್ರೆಸ್ನವರು ತಲೆ ತಿರುಗಿ ಎದ್ದು ಓಡೋಗ್ಬಿಡ್ಬೇಕು, ಆ ರೀತಿ ಇದೆ. ಅವರ ಸಮೀಕ್ಷೆ ಪ್ರಕಾರ ಈಗಲೇ ಚುನಾವಣೆ ಆದರೆ ಬಿ ಜೆ ಪಿ 180ಕ್ಕೂ 170-40 ಸ್ಥಾನ ಗೆಲ್ಲಬಹುದು ಅಂತ ಹೇಳುತ್ತೆ. ಸೊ ಅದರಲ್ಲಿ ದುಃಖಕರವಾದ್ದು ಅಂದರೆ ಕುಮಾರಣ್ಣವರ JDS ಅದು 2-3 ಸ್ಥಾನ ಗೆಲ್ಬೋದು ಅಂತ ಹೇಳುತ್ತೆ. ಕಾಂಗ್ರೆಸ್ ಹಾಗೆಯೇ 60-70 ಸ್ಥಾನ ಗೆಲ್ಲಬಹುದು ಅಂತ ಹೇಳ್ತಾ ಇದೆ. ಇಂಥ ಸಮೀಕ್ಷೆಗಳನ್ನೆಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನೋದು ಬೇರೆ, ಬಟ್ ಇಟ್ ವಿಲ್ ಕ್ರಿಯೇಟ್ ಎನ್ ಅಟ್ಮಾಸ್ಫಿಯರ್ ಅಂತ. ಇದು ಒಂದು ವಾತಾವರಣವನ್ನು ಸೃಷ್ಟಿಸ್ತದೆ, ಅದಕ್ಕೆ ಯಾವ ಅನುಮಾನ ಬೇಕಾಗಿದೆ. ಸೊ ಈ ವಾತಾವರಣ ಏನಿದೆ ಬಿ ಜೆ ಪಿ ಪರವಾದ ಇಂತಹ ವಾತಾವರಣವನ್ನು ಸೃಷ್ಟಿಸುವುದಕ್ಕೆ ಅಥವಾ ಸೃಷ್ಟಿಸಿಕೊಳ್ಳುವುದಕ್ಕೆ ಬಿ ಜೆ ಪಿ ಟ್ರೈ. ಬಿ ಜೆ ಪಿ ಹೈಕಮಾಂಡ್ ಈಗ ತಾವು ಏನು ಅಂತ ಅಂದರೆ ಒಂದು ಯಾರು ಪವರ್ಫುಲ್ ಅಂತ ತೋರಿಸಿಕೊಳ್ಳೋ ಒಂದು ಯತ್ನವನ್ನು ಮಾಡ್ತಾ ಇದೆ. ಅದರ ಜೊತೆಗೆ ಕಾಂಗ್ರೆಸ್ ದೌರ್ಬಲ್ಯಗಳು ಇವೆ. ಕಾಂಗ್ರೆಸ್ ಎಲ್ಲೋ ಅವರ ಆಡಳಿತ ಇದೆಯಲ್ಲ ಅದು ದುರ್ಬಲಗೊಳ್ತಿದೆಯಾ ಅನ್ನುವ ಪ್ರಶ್ನೆ ಬಗ್ಗೆ ನಾನು ಇನ್ನೊಂದು ವಿಶ್ಲೇಷಣೆ ಕೂಡ ಮಾಡಿದ್ದೀನಿ. ಅದಕ್ಕೆ ಕಾರಣಗಳೇನೇ ಇರ್ಬೋದು. ಸಿದ್ದರಾಮಯ್ಯನವರಿಗೆ ಆರೋಗ್ಯ ವ್ಯತ್ಯಾಸ ಆಗಿರ್ಬೋದಾ, ಯಾಕೆ, ಅಥವಾ ಅವರು ತಮ್ಮ ಮಂತ್ರಿಗಳ ಮೇಲೆ ನಿಯಂತ್ರಣವನ್ನು ಕಳ್ಕೊಂಡಿದ್ದಾರೆ. ಫಸ್ಟ್ ಟರ್ಮ್ನಲ್ಲಿ ಅವರು ಯಾವ ರೀತಿ ಒಂದು ಗಟ್ಟಿಯಾದ ಒಂದು ಆಡಳಿತ ನಡೆಸ್ತಾ ಇದ್ರು, ಈಗೀಗ ಯಾಕೆ ಸಾಧ್ಯ ಆಗ್ತಾ ಇಲ್ಲ, ಅದು ಪಕ್ಷದ ಒಳಗಡೆ ಇದು ಏನಾಗ್ತಾ ಇರೋದು, ಅದರ ಜೊತೆಗೆ ಭ್ರಷ್ಟಾಚಾರದ ಬಗ್ಗೆ ಕೇಳಿ ಬರ್ತಿರುವ ಮಾತುಗಳು. ಸೊ ಇದು ಎಲ್ಲವೂ ಸೇರಿರಬಹುದು. ಸರ್ಕಾರದ ಬಗ್ಗೆ ದಟ್ ಅಂತಹ ಅಂದರೆ ಅಭಿಪ್ರಾಯ ದಿನದಿಂದ ದಿನಕ್ಕೆ ಡೌನ್ ಆಗ್ತಾ ಇದೆ. ಸೊ ಕಾಂಗ್ರೆಸ್ಸು ಅನಿವಾರ್ಯ ಅಂತ ಹೇಳುವುದು ಬೇರೆ, ಕಾಂಗ್ರೆಸ್ ಇರಬೇಕು ಅನ್ಸೋದು ಬೇರೆ. ಸೊ ಯಾವುದು ಈ ಒಂದು ಕೋಮುವಾದಿ ಪಕ್ಷ ದೂರ ಇರಬೇಕು ಅನ್ನೋದು ಬೇರೆ. ಆದರೆ ವಾತಾವರಣ ಏನಿದೆ ಅಂದರೆ ಅದ್ರ ಜೊತೆಗೆ ವಾಟ್ ಬಿ ಜೆ ಪಿ ಬಿಲೀವ್ಸ್. ಸೊ ಇವತ್ತಿನ ಯುದ್ಧ ನಂತರದ ಪಾಕಿಸ್ತಾನದ ಜೊತೆ ನಂತರ ಅದು ತಮಗೆ ಫೇವರೇಬಲ್ ಆದ ವಾತಾವರಣ ಸೃಷ್ಟಿಯಾಗುತ್ತೆ ಅಂತ ಬಿ ಜೆ ಪಿ ನಂಬಿದೆ. ಅದನ್ನ ಆ ರೀತಿ ಒಂದು ವಾತಾವರಣ ಸೃಷ್ಟಿಸುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಈಸ್ ಟ್ರೈಂಗ್ ಈಸ್ ಬೆಸ್ಟ್. ಅವರು ಈಗಾಗಲೇ ಅವರ ನೇಟಿವ್ ರಾಜ್ಯ ಏನಿದೆ ಅಲ್ಲಿ ಅವರಿಗೆ ಓಡಾಟವನ್ನು ಪ್ರಾರಂಭಿಸಿದ್ದಾರೆ. ಸೊ ಅವರು ರೋಡ್ ಶೋಗಳನ್ನು ಮಾಡ್ತಾ ಇದ್ದಾರೆ. ಇದು ವ್ಯವಸ್ಥಿತವಾಗಿ ಮಾಡಲಾಗ್ತಾ ಇದೆ. ಇವತ್ತು ಕೂಡ ಮಾಡಲಾಗಿತ್ತು. ಗಾಂಧಿನಗರದಲ್ಲಿ ನಡೀತು, ಗುಜರಾತ್ನಲ್ಲಿ. ಸೊ ಭಾಳ ಸಿಸ್ಟಮೆಟಿಕ್ ಆಗಿ ಅದರ ಮೇಲೆ ದಟ್ ವ್ಯಯಿಸಲಾಗ್ತಾ ಇದೆ ಅಂತ. ದೇ ಆರ್ ಮೇಕಿಂಗ್ ಎನ್ ಇನ್ವೆಸ್ಟ್ಮೆಂಟ್ ಅಂತ. ಯಾವ ಇನ್ವೆಸ್ಟ್ಮೆಂಟ್ ಹೇಗೆ ಅಂತ ಅಂದರೆ ಒಂದು ಈ ಒಂದು ಯುದ್ಧದ ನಂತರದ ಪರಿಸ್ಥಿತಿಯ ಮೇಲೆ ಇನ್ವೆಸ್ಟ್ ಮಾಡ್ತಾ ಅದನ್ನ ಚುನಾವಣಾ ಲಾಭವಾಗಿ ಪರಿವರ್ತಿಸುವಂಥ. ದಟ್ ಈಸ್ ವಾಟ್ ಬಿ ಜೆ ಪಿ ಇಸ್ ಡೂಯಿಂಗ್. ಆ ಕಾರಣಕ್ಕಾಗಿಯೇ ನೀವು ಅವರು ಗುಜರಾತ್ ಅವರ ಪ್ರವಾಸವನ್ನು ಆ ರೀತಿ ವ್ಯವಸ್ಥೆಗೊಳಿಸಲಾಗಿದೆ. ರೋಡ್ ಪಕ್ಕನಾಗ ಎಷ್ಟು ಜನ ಇರಬೇಕು, ಅವ್ರ ಕೈಯಲ್ಲಿ ಎಷ್ಟು ಭಾರತದ ತ್ರಿವರ್ಣ ಧ್ವಜ ಇರಬೇಕು, ಅವ್ರು ಯಾವಾಗ ಹೂ ತಗೊಂಡು ಪ್ರಧಾನಿಯವರ ತಲೆ ಮೇಲೆ ಅವ್ರ ವೆಹಿಕಲ್ ಮೇಲೆ ಹಾಕಬೇಕು, ಆ ಹೂವನ್ನು ಎಲ್ಲಿ ತರಿಸ್ಬೇಕು, ಆಲ್ ದೀಸ್ ಥಿಂಗ್ಸ್. ಇದಾದ ಮೇಲೆ ಈಗ ಅದು ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನರೇಂದ್ರ ಮೋದಿಯವರು ಈ ರೀತಿಯ ರೋಡ್ ಶೋಗಳನ್ನು ಮಾಡ್ತಾರೆ ಅಂತಿದ್ದಾರೆ. ಅಂದರೆ ಮುಂಬರುವ ಚುನಾವಣೆಗೆ ಪೂರಕವಾದ ವಾತಾವರಣ ಸೃಷ್ಟಿಸೋದು. ಆದರೆ ಕರ್ನಾಟಕದ ಮಟ್ಟಿಗೆ ಇದು ಈಸಿ ಯಾಕಲ್ಲ ಅಂತಂದರೆ ಇನ್ನು ಇಲೆಕ್ಷನ್ ಬರೋದು 3 ವರ್ಷದ ನಂತರ, ಈಗ 2 ವರ್ಷ ಮಾತ್ರ ಮುಗಿದಿದೆ. ಸೊ 3 ವರ್ಷದ ನಂತರ ವಾತಾವರಣ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಪಾಕಿಸ್ತಾನ ಜೊತೆ ಇನ್ನೊಂದು ಯುದ್ಧ ನಡೀತಾ ಗೊತ್ತಿಲ್ಲ, ಅಥವಾ ಯುದ್ಧ ನಡೆಸಲಾಗ್ತಾ ಗೊತ್ತಿಲ್ಲ ಅಲ್ವಾ. ಸೊ ಅದರಿಂದ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದು ಯಾವ ಇಶ್ಯೂ ಎಮರ್ಜ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಈಗ ಯಾವುದೇ ಸಮೀಕ್ಷೆ ಏನೇ ಅನ್ನಲಿ, ಸೊ ಚುನಾವಣೆಯ ಸಂದರ್ಭದಲ್ಲಿ ಒಂದು ಅಂಡರ್ ಕರೆಂಟ್ ಅನ್ನೋದಿರುತ್ತೆ. ಆ ಅಂಡರ್ ಕರೆಂಟ್ ಹೇಗಿರುತ್ತೆ ಅಂದರೆ
ಸಾಧಾರಣವಾಗಿ ನೀವು ಭಾರತದ ಇಲೆಕ್ಷನನ್ನು ನೋಡಿ, ನಾನು 80ರ ದಶಕದಿಂದ ಎಲ್ಲ ಚುನಾವಣೆಯನ್ನು ನೋಡಿದವನು, ಚುನಾವಣಾ ಪ್ರಚಾರವನ್ನು ನೋಡಿದವನು, ವಿಶ್ಲೇಷಣೆ ಮಾಡಿದವನು, ಕರ್ನಾಟಕದಾದ್ಯಂತ ಸುತ್ತವನು, ಕರ್ನಾಟಕದ ಹೊರಗಡೆ ಸುತ್ತದವನು, ಆಂಧ್ರ ಪ್ರದೇಶದ ಕೂಡ ಚುನಾವಣಾ ಕವರೇಜನ್ನು ಮಾಡಿದೆ ನಾನು, NTR ಇಲ್ಲ. ಸೊ ಏನಾಗುತ್ತೆ ಅಂದರೆ, ಒಂದು ಚುನಾವಣೆಯ ಸಂದರ್ಭದಲ್ಲಿ ಗೊತ್ತಿಲ್ಲದ ಹಾಗೆ ಒಂದು ಇಶ್ಯೂ ಎಮರ್ಜ್ ಆಗಿರುತ್ತೆ, ಅದು ಮೇಲ್ನೋಟಕ್ಕೆ ಕಾಣಲ್ಲ. ಅಂತಹ ಒಂದು ಇಶ್ಯೂ ಇಲೆಕ್ಷನ್ನಲ್ಲಿ ಎಮರ್ಜ್ ಆದಾಗ ಆ ಇಶ್ಯೂ ಏನಿದೆ ಅದು ನಿರ್ಣಾಯಕ ಪಾತ್ರವನ್ನು ವಹಿಸಿರುತ್ತೆ. ಸೊ ಅದು ಮೇಲ್ನೋಟಕ್ಕೆ ಕಾಣಲ್ಲ ಆ ಇಶ್ಯೂ ಯಾವುದು ಅಂತ. ಅದು ಚುನಾವಣೆ ಮುಗಿದ ಮೇಲೆ ವಿಲ್ ಡಿಸ್ಕಸ್. ನೀವು ಪ್ರತಿ ಚುನಾವಣೆಯಲ್ಲಿ ಯಾವುದು ಇಶ್ಯೂ ಅನ್ನೋದನ್ನು ನಾವು ಗಮನಿಸೋಕ್ಕೆ ಸಾಧ್ಯ ಇದೆ. ನೀವು ನ್ಯಾಷನಲ್ ಇಲೆಕ್ಷನ್ನಲ್ಲಿ, ಸ್ಟೇಟ್ ಇಲೆಕ್ಷನ್ನಲ್ಲಿ ಜನ ಗೊತ್ತಿಲ್ಲದ ಹಾಗೆ ಒಂದು ವಿಚಾರವನ್ನು ಚುನಾವಣಾ ವಿಚಾರವನ್ನಾಗಿ ಪರಿಗಣಿಸಿ ಮತದಾನ ಮಾಡ್ತಾ ಹೋಗ್ತಾರೆ. ಅಂದರೆ ಸೊ ಒಂದು ಪ್ರದೇಶದ ಮತದಾರರ ಆಲೋಚನಾ ಕ್ರಮ ಏನಿರುತ್ತೆ, ಆ ಆಲೋಚನಾ ಕ್ರಮದಲ್ಲಿ ಒಂದು ಸಮಾನತೆ ಇರುತ್ತೆ ಅಂತ. ಆ ಸಮಾನತೆ ಹೇಗೆ ಇರುತ್ತೆ ಅಂತ ಅಂದರೆ, ಸೊ ಜನ ಏನನ್ನು ಬಯಸುತ್ತಾರೆ ಅನ್ನೋದು. ಅಂಥದ್ದನ್ನು ಕಳೆದ ಚುನಾವಣೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆ ಅಂಥದ್ದೊಂದು ಸೃಷ್ಟಿಸ್ತು. ಆದರೆ ಅದು ಪೂರ್ಣ ಗೆಲ್ಲುವುದಕ್ಕೆ ಕಾರಣ ಆಗಿಲ್ಲ. ಅದಕ್ಕೆ ಬೇರೆ ಬೇರೆ ಫ್ಯಾಕ್ಟರ್ಸ್ಗಳು ವರ್ಕ್ ಆಗ, ಹಾಗೆ ಬೇರೆ ಬೇರೆ ಫ್ಯಾಕ್ಟರ್ಸ್ಗಳು ವರ್ಕ್. ಅದರಿಂದ BJP ಈಗ ಏನಂದರೂ ಕೂಡ ಅದು ಇನ್ನು 3 ವರ್ಷದ ನಂತರ ರಾಜ್ಯದಲ್ಲಿ ಇಲೆಕ್ಷನ್ ಬರಬೇಕಾದ್ರೆ ಯಾವ ರೀತಿ ಆಗುತ್ತೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಆದರೆ ಕಾಂಗ್ರೆಸ್ಸಿಗಿರುವ ಚಾಲೆಂಜಸ್ ಕೂಡ ಬೇರೆ. ಒಂದು ಇದನ್ನೆಲ್ಲ ಹೇಳಬೇಕಾದ್ರೆ ನಾವು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದು ಅಂದರೆ, ಕರ್ನಾಟಕದ ಒಟ್ಟಾರೆ ಪರಿಸ್ಥಿತಿ ಇದೆಯಲ್ಲ, ಅದು ಯಾವತ್ತೂ ಕೂಡ BJP ಪರವಾಗಿರಲಿಲ್ಲ. ಬಿಕಾಸ್ ಇಟ್ಸ್ ಅ ಕಾಂಬಿನೇಷನ್ ಆಫ್ ಕಾಸ್ಟ್ಸ್, ಜಾತಿಗಳ ಸಮೀಕರಣ, ಜಾತಿಗಳು ಯಾವ ರೀತಿ ವರ್ಕೌಟ್ ಮಾಡ್ತಾರೆ ಅದು ಬಹಳ ಮುಖ್ಯವಾದ್ದು. ಅದ್ರ ಜೊತೆಗೆ ಕರ್ನಾಟಕದ ಜನರ ಒಟ್ಟಾರೆ ಮನಸ್ಥಿತಿ ಇದೆಯಲ್ಲ, ಸ್ಟೇಟ್ ಆಫ್ ಮೈಂಡ್ ಅಂತ ನಾವೇನಂತೀವಿ, ಅದು ಯಾವ ರೀತಿ ವರ್ಕೌಟ್ ಆಗುತ್ತೆ. ನೀವು ಯು ಸಿ ದಟ್ ಯಾವ ಸೌತ್ ಕೇಂದ್ರದಲ್ಲಿ ಯಾವ ಸ್ಟೇಟ್ ಆಫ್ ಮೈಂಡ್ ಇರುತ್ತೋ ಅದು ಇಡೀ ಕರ್ನಾಟಕದಲ್ಲಿ ವರ್ಕೌಟ್ ಆಗುತ್ತೆ ಅಂತಲ್ಲ, ಬೇರೆ ಬೇರೆ ರೀತಿ ವರ್ಕೌಟ್ ಆಗ್ತಾ ಹೋಗುತ್ತೆ. ಸೊ ಆ ಕಾರಣಕ್ಕಾಗಿ ಕರ್ನಾಟಕದಲ್ಲಿ BJP ಯಾವತ್ತೂ ಕೂಡ ಮ್ಯಾಕ್ಸಿಮಮ್ BJP ವಿನ್ ಆಗಿದ್ದು 110 ಸ್ಥಾನಗಳನ್ನು ಮಾತ್ರ, 1ಕ್ಕಿಂತ 1000 ಬಾರಿ ನಾನು ಹೇಳಿದ್ದೀನಿ. ಎಬ್ಸಲ್ಯೂಟ್ ಮೆಜಾರಿಟಿ ಅನ್ನೋದು BJP ಕರ್ನಾಟಕದಲ್ಲಿ ಬಂದೇ. ಅವರು ಏನಿದ್ರು ಅದರ ನಂತರದ ಅವರ ಕಾರ್ಯಾಚರಣೆಗಳಿವೆ. ಆಪರೇಷನ್ ಕಮಲ, ಆಪರೇಷನ್ ಅದು, ಆಪರೇಷನ್ ಇದು ಎಲ್ಲ ಆಪರೇಷನ್ ಮಾಡಿ ಸರ್ಕಾರಗಳು ಬಂದಿದ್ದು. ಆದ್ದರಿಂದ ಈ ಯಾವುದೋ ಒಂದು ಹೈದರಾಬಾದ್ ಸಂಸ್ಥೆ ಹೇಳ್ತು ಅನ್ನೋ ಕಾರಣಕ್ಕೆ 180 ಬರುತ್ತೆ, 160 ಬರುತ್ತೆ, ಬುಲ್ಶಿಟ್. ಅದು ಅರ್ಥ ಇಲ್ಲದ ಮಾತು. ಕರ್ನಾಟಕದ ಆ ರೀತಿ ಇಲ್ಲ. ಆದರೆ ಟಫ್ ಫೈಟ್ ಕೊಡೋ ಚಾನ್ಸಸ್ ಇದೆ. ಯಾಕಿದೆ ಅಂತ ಅಂದರೆ, ಒಂದು ಕಾಂಗ್ರೆಸ್ ಏನು ಸರ್ಕಾರದ ಎಂಟಿ ಇನ್ಕಂಬೆನ್ಸಿ ಅಂತ ಏನು ಹೇಳ್ತೀವಿ, ಆ ಎಂಟಿ ಇನ್ಕಂಬೆನ್ಸಿ ಜಾಸ್ತಿ ಆಗ್ತಾ ಇರುವ ಎಲ್ಲ ಲಕ್ಷಣಗಳು ಈಗ ಕಾಣ್ತಾ ಇದೆ. ಅಂದರೆ ಜನ ಒಂದು ಸರ್ಕಾರದಿಂದ ಏನು ನಿರೀಕ್ಷೆ ಮಾಡ್ತಾರೆ ಅನ್ನೋದು, ಆ ನಿರೀಕ್ಷೆ ಬಹುಬೇಗ ಅವ್ರಿಗೆ ಹುಸಿಯಾದಂಗೆ ಅನ್ಸೋಕ್ಕೆ ಶುರುವಾಗುತ್ತೆ. ಅದರಿಂದ ಜನ ಆ ಸರ್ಕಾರದ ವಿರುದ್ಧದ ಮನಸ್ಥಿತಿಯಲ್ಲಿ ಬರ್ತಾರೆ. ಅಂದರೆ ಒಂದು ವೈಯಕ್ತಿಕ ಸಮಸ್ಯೆಯಿಂದ ಎಲ್ಲ ಸಮಸ್ಯೆಯನ್ನು ಸರ್ಕಾರ ಬಗೆಹರಿಸಬೇಕು ಅನ್ನುವ ಮನಸ್ಥಿತಿ ಇರುತ್ತಲ್ಲ, ಆ ಮನಸ್ಥಿತಿಯ ವರ್ಕೌಟ್ ಆಗ್ತಾ ಇರುತ್ತೆ. ಪ್ರತಿಯೊಂದಕ್ಕೂ ಸರ್ಕಾರ ಪರಿಹಾರ ಘೋಷಿಸಬೇಕು. ನಮ್ಮನೇಲಿ ಏನಾದರೂ ಸರ್ಕಾರ ಪರಿಹರಿಸಬೇಕು, ನಮ್ಮನೆ ನಾಯಿಗೆ ಏನಾದರೂ ಸರ್ಕಾರ ಪರಿಹರಿಸಬೇಕು, ರಸ್ತೆಯಲ್ಲಿ ಏನಾದರೂ ಸರ್ಕಾರ ಪರಿಹರಿಸಬೇಕು. ಹೀಗೆ ಜನ ಪ್ರತಿಯೊಂದನ್ನು ಕೂಡ ಸರ್ಕಾರದಿಂದ ನಿರೀಕ್ಷಿಸ್ತಿರ್ತಾರೆ, ಪರಿಹಾರವನ್ನು ನಿರೀಕ್ಷಿಸ್ತಾ ಇರ್ತಾರೆ. ಅದು ಯಾವಾಗ ಆಗಲ್ವೋ ಆವಾಗ ಎಂಟಿ ಇನ್ಕಂಬೆನ್ಸಿ ಇಟ್ ವಿಲ್ ಸ್ಟಾರ್ಟ್. ಸೊ ಆ ಎಂಟಿ ಇನ್ಕಂಬೆನ್ಸಿ ಇರುವ ಚಾನ್ಸಸ್ ಇದೆ. ಅದರ ಜೊತೆಗೆ ಕ್ವಶನ್ ಆಫ್ ಲೀಡರ್ಶಿಪ್ ಅಂತ. ಸೊ ಏನೇ ಇರಲಿ, ಸಿದ್ದರಾಮಯ್ಯನವರ ರಾಜಕೀಯ ಬದುಕಿನ ಕೊನೆಯ ಅಂಕ ಇದು. ಸೊ ಆಗಿರುವುದರಿಂದ ಇನ್ನು 2028ರ ಇಲೆಕ್ಷನ್ನಲ್ಲಿ ಸಿದ್ದರಾಮಯ್ಯನವರದೇ ನಾಯಕತ್ವ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ವಯಸ್ಸಾಗಿದೆ, ಇನ್ನೊಂದಾಗಿದೆ, ಪ್ರತಿಯೊಬ್ಬ ವ್ಯಕ್ತಿ ಅವರ ರಾಜಕೀಯ ನಿವೃತ್ತಿ ಪಡಿಬೇಕು. ಅವರವರು ನಿವೃತ್ತಿ ಪಡೋದು ಎದ್ದು ಹೋಗ್ತಾ ಇರಬೇಕು ಅಲ್ವಾ. ಯಾರು ಬೂಟ ಹುಡ್ಕೊಂಡು ಜಗತ್ತಲ್ಲಿ ಕೂತಾಗಲ್ಲ. ಎಲ್ಲ ಬಿಟ್ಟು ಶಿವನ ಪಾದ ಎಲ್ಲ ಯಾರ್ದು ಪಾದ ಸೇರ್ಬೇಕಂತೆ ಇದೇನು ಯಾವ ದೊಡ್ಡ ವಿಚಾರ. ಅದು ಅವರು ಕೆಲಸ ನಿವೃತ್ತರಾಗಿ ಹೋಗ್ತಾ ಇರ್ತೀವಿ ಅಷ್ಟೇ. ಸೊ ಸಿದ್ದರಾಮಯ್ಯ ಹೋದ್ಮೇಲೆ ಹಾಗಿದ್ರೆ ಆ ವ್ಯಾಕ್ಯೂಮನ್ನು ಯಾರು ತೋರಿಸ್ತಾರೆ? ದಟ್ ಈಸ್ ಅ ವೆರಿ ಬಿಗ್ ಕ್ವಶನ್. ಯಾಕೆಂದರೆ ಕಾಂಗ್ರೆಸ್ಸಿಗೆ ಬೇಕಾದ ಈ ಅಹಿಂದ ನಾಯಕತ್ವ ಏನಿದೆ, ಈ ಅಹಿಂದ ನಾಯಕತ್ವವೇ ಕಾಂಗ್ರೆಸ್ನ ಬೆನ್ನೆಲುಬು, ಇನ್ಯಾವುದೂ ಅಲ್ಲ. ಆ ಬೆನ್ನೆಲುಬು ಏನಿದೆ, ಆ ನಾಯಕತ್ವ ಅವರಿಗೆ ಅದನ್ನು ಮುನ್ನಡೆಸುವುದಕ್ಕೆ ಬೇಕಾಗಿದೆ. ಅಹಿಂದ ಮತ ಬ್ಯಾಂಕ್ ಅಂತ ನೀವು ಹೇಳೋದಿದ್ರೆ, ಆ ಮತ ಬ್ಯಾಂಕನ್ನು ಮುನ್ನಡೆಸುವ ಒಂದು ನಾಯಕತ್ವ, ಗಟ್ಟಿಯಾದ ನಾಯಕತ್ವ ಬೇಕು. ಸಿದ್ದರಾಮಯ್ಯನವರ ನಂತರ ಅಂಥ ನಾಯಕತ್ವ ಅಲ್ಲಿ ಕಾಣ್ತಾ ಇಲ್ಲ. ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ಅದರ ಜೊತೆಗೆ
ಸಿದ್ದರಾಮಯ್ಯ ಅವರ ನಂತರ ಬಹುಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ನಾಯಕತ್ವ ವಹಿಸ್ಕೋಬೋದು. ಆದರೆ ಒಟ್ಟಾರೆ ಡಿ ಕೆ ಶಿವಕುಮಾರ್ ಅವರ ಅಪ್ರೋಚ್ ಯಾವ ರೀತಿ ವರ್ಕೌಟ್ ಆಗ್ತದೆ ಗೊತ್ತಿಲ್ಲ. ಯಾಕೆಂದರೆ ಒಂದು ಅವರ ಇಡೀ ರಾಜಕಾರಣ ಮೇಲ್ಜಾತಿಯ ರಾಜಕಾರಣವಾಗಿ ಉಳಿದದ್ದು. ಒಂದು ಅಹಿಂದ ಸಮುದಾಯ ಎಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ನ ಒಪ್ಕೋತಾರೆ ಅಂತ ಹೇಳಕ್ಕೆ ಸಾಧ್ಯ ಆಗಲ್ಲ. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಓವರಾಲ್ ಅಪ್ರೋಚ್ ಏನಿದೆ ಅದು ಮೃದು ಹಿಂದುತ್ವ ಮತ್ತೊಂದು ಇನ್ನೊಂದು ಏನಿದೆಯಲ್ಲ ಅದು ಬಿ ಜೆ ಪಿಗೆ ಹತ್ತಿರವಾದದ್ದು ಅಂತ ಅನ್ನಿಸುವ ಹಾಗೆ ಇದೆ. ಆದ್ದರಿಂದ ಕಾಂಗ್ರೆಸ್ಸನ್ನು ಬೆಂಬಲಿಸ್ತಾ ಬಂದಂತಹ ಜನ ಸಮುದಾಯಗಳು ಇದನ್ನು ಹೇಗೆ ಸ್ವೀಕಾರ ಮಾಡ್ತವೆ ಅಂತ. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಹೆಗಲು ಕೊಟ್ಟು ನಿಲ್ಲುವಂಥ ಇನ್ನೊಬ್ಬ ನಾಯಕತ್ವ ಯಾರಾದರೂ ಅಹಿಂದದಿಂದ ಬೇಕು ಅಂದರೆ ಈಗ ಯಾರು ಕಾಣಲ್ಲ ಅಂತ ಪವರ್ಫುಲ್. ಅದರಿಂದ ಆ ವ್ಯಾಕ್ಯೂಮ್ ಏನು ಕ್ರಿಯೇಟ್ ಆಗುತ್ತೆ, ಆ ವ್ಯಾಕ್ಯೂಮನ್ನು ಬಿ ಜೆ ಪಿ ತನಗೆ ಬೇಕಾದ ಹಾಗೆ ಬಳಸಿಕೊಳ್ಳಬಹುದಾ ಅಂತ. ಅಂದರೆ ಬಿ ಜೆ ಪಿಯ ಒಟ್ಟಾರೆ ಇದೇನಿದೆ ಅವರು ಮೇಲ್ಜಾತಿ ವರ್ಗಗಳ ಜೊತೆಗೆ ಸ್ವಲ್ಪ ಪ್ರಮಾಣದ ಹಿಂದುಳಿದ ವರ್ಗದವರು ಮತ್ತು ದಲಿತರಲ್ಲಿ ಏನು ಎಡಗೈ ಜನಸಮುದಾಯ ಇದೆ, ಆ ಎಡಗೈ ಜನಸಮುದಾಯ ಬಿ ಜೆ ಪಿಯ ಜೊತೆಗಿದ್ದಾರೆ. ಆದರೆ ಈಗ ಹೊಸದಾಗಿ ಏನು ಈ ಮೀಸಲಾತಿ ಒಳ ಮೀಸಲಾತಿ ಪ್ರಶ್ನೆ ಇದೆಯಲ್ಲ, ಈ ಒಳ ಮೀಸಲಾತಿ ಏನಾದರೂ ಕಾಂಗ್ರೆಸ್ ಇಂಪ್ಲಿಮೆಂಟ್ ಮಾಡಿದರೆ ಆಗ ಈ ಎಡಗೈ ಸಮುದಾಯ ಬಿ ಜೆ ಪಿಯಲ್ಲಿ ಉಳಿತಾರ ಅಥವಾ ಈ ಕಡೆ ಕಾಂಗ್ರೆಸ್ ಕಡೆ ಬರ್ತಾರ. ಆವಾಗ ಕಾಂಗ್ರೆಸ್ ಕಡೆ ಬಂದರೆ ಬಲಗೈ ಜೊತೆ ಎಡಗೈಯೂ ಸೇರಿದರೆ ದೆನ್ ಕಾಂಗ್ರೆಸ್ ವಿಲ್ ಬಿ ಮೋಸ್ಟ್ ಪವರ್ಫುಲ್. ಅದು ಸಾಧ್ಯ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಒಳ ಮೀಸಲಾತಿ ಅದ ರೀತಿ ವರ್ಕೌಟ್ ಆಗುತ್ತಾ ಅಂತ. ಯಾಕಂದರೆ ಒಳ ಮೀಸಲಾತಿಗೆ ಕೂಡ ವಿರೋಧ ಒಳಗಡೆ ಆಂತರಿಕವಾಗಿ ಕೆಲವರು ವಿರೋಧ ಇದೆ. ಆ ಕಾರಣಕ್ಕಾಗಿ ಅದು ಡಿಲೇ ಆಗ್ತಾ ಇದೆ ಅಂತ ನಂಬುದವ್ರು ನಾನು. ಬಲಗೈನವರಿಗೆ ಮೇಲೆ ತೋರಿಸ್ತಿದ್ರು ಕೂಡ ಅವರು ಒಳಗಡೆಯಿಂದ ಒಳ ಮೀಸಲಾತಿ ಬಗ್ಗೆ ಅವ್ರಿಗೆ ಬೇಸರ ಇದೆ. ಇದೆಲ್ಲ ಏನಿದೆ ವಾಟ್ ಯು ಕಾಲ್ ಇಟ್ಸ್ ಕಾಂಪ್ಲೆಕ್ಸಿಟೀಸ್ ಅಂತ. ಈ ಕಾಂಪ್ಲೆಕ್ಸಿಟೀಸ್ ಏನಿದೆ ಒಳಗಡೆ ಇಟ್ ವಿಲ್ ವರ್ಕ್ ಇನ್ ಎ ಡಿಫರೆಂಟ್ ವೇ. ಇದು ಬೇರೆ ರೀತಿ ವರ್ಕ್ ಮಾಡ್ತಾ ಹೋಗುತ್ತೆ. ಅದು ಯಾವ ರೀತಿ ಆಗುತ್ತೆ ನೋಡಬೇಕು. ಆದ್ದರಿಂದ ಒಟ್ಟಾರೆ ಇದರ ಇದೇನಿದೆ ಅಂದರೆ ಮುಂಬರುವ ಚುನಾವಣೆಯ ಒಳಗಡೆ ಸಾಕಷ್ಟು ಬದಲಾವಣೆ ಆಗ್ಬೋದು. ಆದರೆ ಒಂದು ಅಂದರೆ ಶಿವರಾಮ್ ಹೆಬ್ಬಾರರಿಗೆ ಮತ್ತು ಸೋಮಶೇಖರ್ಗೆ ಸಂತೋಷ ಆಗುತ್ತೆ. ನಾವು ದೇ ವಿಲ್ ಬಿ ಇಂಡಿಪೆಂಡೆಂಟ್. ನಾ ಯಾವುದೋ ಚಾನಲ್ನ ನೋಡ್ತಿದ್ದೆ, ತಲೆ ಬುದ್ಧಿ ಇಲ್ದಿದ್ದವರೆಲ್ಲ ನಮ್ಮಲ್ಲಿ ಆ್ಯಂಕರ್ಗಳಾಗಿ ಬಂದು ಕೂತ್ಕೊತಾರೆ. ಅವ್ರು ಕೇಳ್ತಾರೆ, ಹೊರಗೆ ಹಾಕಿದ ಮೇಲೆ ಒಬ್ಬ ಆ್ಯಂಕರ್ ಕೇಳ್ತಾನೆ, ಹೊರ ಹಾಕಿದ ಮೇಲೆ ಅವರಿಗೆ ಪಕ್ಷದ ವಿಪ್ ಕೊಟ್ಟರು ಬರುತ್ತಾ ಅಂತ. ಹೊರಗೆ ಹಾಕಿದ್ರು ಅಂದರೆ ಮುಗೀತು, ಉಚ್ಚಾಟನೆ ಅಂದರೆ ಅರ್ಥ ಏನ್ರಿ? ಯಾರಾದರೂ ಈ ಚಾನಲ್ ಕರೆದು ಬುದ್ಧಿ ಹೇಳ್ರಿ. ಸಂಸದೀಯ ನಡವಳಿಕೆ ಅಂದರೆ ಏನು? ಏನಾದರೂ ಆ ಆ್ಯಂಕರ್ಗಳಿಗೆ ಕಳಿಸಿ ಕೂಡಿಸಿ ಅವರಿಗೊಂದು ತಿಳುವಳಿಕೆ ಕೊಡಿ. ಸಂಸದೀಯ ನಡವಳಿಕೆ ಏನು? ಒಬ್ಬರನ್ನ ಪಕ್ಷದಿಂದ ಉಚ್ಚಾಟಿಸಿದ ನಂತರ ವಿಪ್ ಪ್ರಶ್ನೆ ಬರಲ್ಲ. ಅವರು ಸರ್ವತಂತ್ರ ಸ್ವತಂತ್ರರಾಗಿರ್ತಾರೆ. ಅವರಿಗೆ ಜಸ್ಟ್ ಲೈಕ್ ಎನ್ ಇಂಡಿಪೆಂಡೆಂಟ್ ಎಮಿನೇಟೆಡ್ ಹೊರಗೆ ಹಾಕಿದ ಮೇಲೆ ಅವ್ರಿಗೆ ಪಕ್ಷದ ಸಂಬಂಧ ಮುಗಿದೋಯ್ತು. ಆದ್ದರಿಂದ ಶಿವರಾಮ್ ಹೆಬ್ಬಾರರು ಮತ್ತು ಸೋಮಶೇಖರ್ ಅವರು ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಈಗ ಆರಾಮಾಗಿ ಸರ್ಕಾರ ಜೊತೆ ಸೇರ್ಕೊಂಡು ಆರಾಮಾಗಿರ್ತಾರೆ. ಆ ಕಾರಣಕ್ಕೇ ಉಚ್ಚಾಟನೆ ಮಾಡೋದನ್ನು ಯೂಶ್ವಲಿ ಪೊಲಿಟಿಕಲ್ ಪಾರ್ಟೀಸ್ ತಕ್ಷಣ ಮಾಡಲ್ಲ. ಉಚ್ಚಾಟನೆ ಮಾಡಿದ ತಕ್ಷಣ ಅವ್ರಿಗೆ ಲಾಭ ಆಗಿಬಿಡುತ್ತೆ. ಯಾವ ಪಕ್ಷದ ಜೊತೆ ಅವರು ಒಳ ಒಪ್ಪಂದ ಇಟ್ಕೊಂಡಿದ್ದಾರೆ ಆ ಪಕ್ಷದ ಜೊತೆ ಆರಾಮ್ ಸೇರ್ಕೊಬಿಡ್ತಾರೆ ಅಂತ ಗೊತ್ತು. ಅದ್ರ ಜೊತೆ ಗುರ್ಸ್ಕೊಬಿಡ್ತಾರೆ. ಅವಾಗ ಏನು ಮಾಡೋಕ್ಕೂ ಆಗಲ್ಲ, ಅವ್ರ ಮೆಂಬರ್ಶಿಪ್ ಹೋಗಲ್ಲ. ಅವರೇ ಪಕ್ಷಾಂತರ ಮಾಡಿದರೆ ಅವ್ರ ಮೆಂಬರ್ಶಿಪ್ ಹೋಗುತ್ತೆ. ಪಕ್ಷ ಉಚ್ಚಾಟನೆ ಮಾಡಿದರೆ ಅವ್ರ ಮೆಂಬರ್ಶಿಪ್ ಹೋಗಲ್ಲ. ಅವರು ಇಂಡಿಪೆಂಡೆಂಟ್ MLA ಟೈಪ್ ಆಗ್ತಾರೆ. ಇದನ್ನು ಒಂದು ನಮ್ಮ ಚಾನಲ್ ಈ ದಡ್ಡ ಪ್ರಶ್ನೆ ಕೇಳೋರಿಗೆ ಬುದ್ಧಿ ಹೇಳಬೇಕು. ಯಾಕಂದರೆ ಈ ಜಗತ್ತು ತುಂಬಿರೋದೇ ದಡ್ಡರಲ್ಲಿ. ದಡ್ಡರ ಹತ್ರ ನೀವು ಮಾತನಾಡೋಕ್ಕಾಗಲ್ಲ, ದಡ್ಡರನ್ನ ಕನ್ವಿನ್ಸ್ ಮಾಡೋಕ್ಕಾಗಲ್ಲ, ದಡ್ಡರನ್ನ ಹೇಳೋಕ್ಕಾಗಲ್ಲ, ದಡ್ಡರನ್ನ ಏನೂ ಮಾಡೋಕ್ಕಾಗಲ್ಲ. ದಡ್ಡರನ್ನ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದೇ ಬುದ್ಧಿವಂತಿದೆ ಅಂತ. ಯು ಶುಡ್ ನಾಟ್ ರಿಯಾಕ್ಟ್ ಅಂತ. ದಡ್ಡರಿಗೆ ರಿಯಾಕ್ಟ್ ಮಾಡೋದು ತಪ್ಪು. ಆ ಕಾರಣಕ್ಕಾಗಿ ಈ ಆ್ಯಂಕರ್ಗಳಿಗೆಲ್ಲ ಸ್ವಲ್ಪ ಬುದ್ಧಿ ಹೇಳೋದು ಒಳ್ಳೆಯದು. ಅವ್ರಿಗೆ ಹೇಳಬೇಕು, ಸಂಸದೀಯ ನಡವಳಿಕೆ ಓದಬೇಕು, ತಿಳ್ಕೋಬೇಕು. ಆದರೆ ಇವರಿಗೆಲ್ಲ ಅಹಂಕಾರ ಅಂದರೆ ಎಲ್ಲ ಜಗತ್ತಿನಲ್ಲಿ ಎಲ್ಲವೂ ನಮ್ಗೆ ಗೊತ್ತು. ಅನುಭವ ಸಜ್ಜನಿಕೆಯನ್ನು ಕೊಡುತ್ತೆ ಕಣ್ರಿ. ಅನುಭವ ಯಾವತ್ತೂ ಅಷ್ಟೇ ಸಜ್ಜನಿಕೆಯನ್ನು ಕೊಡುತ್ತೆ. ಅನುಭವ ನಿಸ್ಪೃತೆಯನ್ನು ಕೊಡುತ್ತೆ. ಅನುಭವ ಅಹಂಕಾರವನ್ನು ಕೊಡಲ್ಲ. ನಿಜವಾದ ಅನುಭವ ಯಾರಿಗಿರುತ್ತೆ ಅವರಿಗೆ ಅಹಂಕಾರ ಇರಲ್ಲ. ಅಹಂಕಾರ ಇರುವವರಿಗೆ ಅನುಭವ ಇರಲ್ಲ. ದಟ್ ಈಸ್ ದ ಸಿಚುವೇಶನ್. ನಮ್ಮ ಆ್ಯಂಕರ್ಗಳಿಗೆ ಇರುವುದು ಅಹಂಕಾರ. ಅದು ಮಾಧ್ಯಮದ ಅಹಂಕಾರ. ಮಾಧ್ಯಮದ ಟಚ್ ಬಂತು ಅಂತಾಗ ಅವರು ಜಗತ್ತಿನಲ್ಲಿ ಎಲ್ಲವೂ ತಮಗೆ ಗೊತ್ತು ಅನ್ನುವ ಅಹಂಕಾರದಲ್ಲಿ ಬದುಕಕ್ಕೆ ಪ್ರಾರಂಭ ಮಾಡ್ತಾರೆ. ಅಹಂಕಾರ ಏನೆಲ್ಲೂ ಕೊಡಲ್ಲ. ಏನಿವೆ ಶಿವರಾಮ್ ಹೆಬ್ಬಾರರು ಮತ್ತು ಸನ್ಮಾನ್ಯ ಸೋಮಶೇಖರ್ ಇಬ್ಬರೂ ಕೂಡ ಇವತ್ತು ಸ್ವತಂತ್ರರಾಗಿದ್ದಾರೆ. ಈ ಒಂದು ಉಚ್ಚಾಟನೆಗಳು ಏನಿವೆ, ಇವರಿಬ್ಬರು ನೀವು ಕರೆದ್ರೂ ವಾಪಸ್ ಹೋಗಲ್ಲ. ಯತ್ನಾಳ್ ಹಾಗಲ್ಲ, ವಾಪಸ್ ಯಾವಾಗ ಕರೆದುಬಿಟ್ರು ಅವರು ಸಂತೋಷದಿಂದ ವಾಪಸ್ ಆಗ್ತಾರೆ. ಮುಂದಿನ ಚುನಾವಣೆ ಒಳಗಡೆ ಅವ್ರನ್ನ ವಾಪಸ್ ತಗೋಬೋದು. ಬಟ್ BJP ಸ್ಟ್ರಿಕ್ಟ್ ಆ್ಯಕ್ಷನ್ ಏನಿದೆ ಅದು ನಾನು ಮೊದಲು ಹೇಳಿದಾಗ ಒಂದು ಮೆಸೇಜನ್ನು ಕೊಡುತ್ತೆ.
ಅದರ ರಾಜಕೀಯ ಪರಿಣಾಮಗಳು ಬೇರೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮಾಡಿ. ನನ್ನದು ಸ್ವತಂತ್ರ ಪತ್ರಿಕೋದ್ಯಮ. ಇಲ್ಲಿ ಯಾರ ಹಂಗೂ ಇಲ್ಲ, ಯಾರ ಮುಲಾಜು ಇಲ್ಲ. ನನಗೇನೇನು ಬೇಕೋ ಹೇಳೋದಕ್ಕಾಗಿದ್ದೇನೆ. ನನಗೆ ಪ್ರಾಮಾಣಿಕವಾಗಿ ಅನ್ನಿಸಿದ್ದನ್ನು ಹೇಳ್ತೇನೆ. ನನ್ನನ್ನು ಬೆಂಬಲಿಸಿ, ನನ್ನನ್ನು ಆಶೀರ್ವದಿಸಿ, ನನ್ನನ್ನು ಪ್ರೀತಿಸಿ. ಎಲ್ಲರಿಗೂ ನಮಸ್ಕಾರ.